189ನೇ ಅಮರಸುಳ್ಯ ವಿಜಯ ಸ್ಮರಣ ದಿನದ ಪ್ರಯುಕ್ತ 1837ರ ಅಮರಸುಳ್ಯ ಸಂಗ್ರಾಮದ ತ್ಯಾಗಿಗಳಿಗೆ ಗೌರವ ನಮನ ಸಲ್ಲಿಸಲಾಯಿತು. ಐತಿಹಾಸಿಕ ಬಂಕಲೆಗುಡ್ಡೆಯಲ್ಲಿ ಗೌರವಪೂರ್ವಕ ಧ್ವಜಾರೋಹಣವನ್ನು ನಿವೃತ್ತ ಕ್ಯಾಪ್ಟನ್ ಸುಧಾನಂದ ಮಣ್ಯಾಣಿಯವರು ನೆರವೇರಿಸಿದರು. ಅಮರಸುಳ್ಯ ಹೆರಿಟೇಜ್ ಫೌಂಡೇಶನ್ನ ಅಧ್ಯಕ್ಷರಾದ ಅನಿಂದಿತ್ ಕೊಚ್ಚಿ 189ನೇ ಸುಳ್ಯ ವಿಜಯ ಸ್ಮರಣ ದಿನಾಚರಣೆಯ ಮಹತ್ವದ ಬಗ್ಗೆ ಮಾತನಾಡಿದರು. ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಆರ್.ಕೆ. ಭಟ್ ಕುರುಂಬಡೇಲು ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅಮರಸುಳ್ಯ ಹೆರಿಟೇಜ್ ಫೌಂಡೇಶನ್ ಇದರ ಅಧ್ಯಕ್ಷರಾದ ಅನಿಂದಿತ್ ಕೊಚ್ಚಿ, ಟ್ರಸ್ಟಿ ಸುಧಾಕರ್, ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಆರ್.ಕೆ. ಭಟ್, ಉಪಾಧ್ಯಕ್ಷ ಪದ್ಮನಾಭ ಶೆಟ್ಟಿ, ನಿರ್ದೇಶಕರಾದ ಭಾಸ್ಕರ್ ನೆಟ್ಟಾರು, ಭಾರತಿ ಕೊಚ್ಚಿ, ಬೆಳ್ಳಾರೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಪನ್ನೆ, ನಮಿತಾ ಎಲ್ರೈ, ಸದಸ್ಯರಾದ ಜಯಶ್ರೀ ಗಂಗಾಧರ್ ತಡಕಚೆ, ಕ್ಯಾಪ್ಟನ್ ಸುಧಾನಂದ ಮಣಿಯಾಣಿ, ಗೋಪಾಲಕೃಷ್ಣ ನಾಯಕ್ ಹೊಸವಳಿಗೆ, ಚಂದ್ರಹಾಸ್ ಮಣಿಯಾಣಿ, ಕೆಪಿಎಸ್ ಬೆಳ್ಳಾರೆ, ದೈಹಿಕ ಶಿಕ್ಷಣ ಶಿಕ್ಷಕಿ ಸಹನಾ, ಬೆಳ್ಳಾರೆ ಶಕ್ತಿ ಕೇಂದ್ರದ ಪ್ರಮುಖ ದಿಲೀಪ್ ಗಟ್ಟಿಗಾರು, ಆದಿಬ್ರಹ್ಮ ಮೊಗಿರ್ಕಳ ಆಡಳಿತ ಸಮಿತಿಯ ಬೂಡು ಬೆಳ್ಳಾರಿದರ ಅಧ್ಯಕ್ಷರಾದ ಪ್ರಸಾದ್ ಬೀಡು, ಸಾಯಿ ಪ್ರಸಾದ್ ನೆಟ್ಟಾರು, ಶೈಲೇಶ್ ನೆಟ್ಟಾರು, ಶ್ಯಾಮ್ ಪ್ರಕಾಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. 1837ನೇ ಇಸವಿಯಂದು ಬಹುಶಃ ಭಾರತದ ಇತಿಹಾಸದ ಪ್ರಪ್ರಥಮ ಜನರಿಂದ ಸೇರಿದಂಥ ಸಂಘಟಿತ ಹೋರಾಟ ಬ್ರಿಟಿಷರ ವಿರುದ್ಧ ನಡೀತು ಅಂತ ಹೇಳುವಂಥದ್ದು ಉಲ್ಲೇಖ. ಹೋರಾಟಗಳು ಮೊದಲು ಬ್ರಿಟಿಷರ ವಿರುದ್ಧ ಆಗಿದೆ, ಆದರೆ ರಾಜರು ಅವರವರ ರಾಜ್ಯ ಕಾಪಾಡಲಿಕ್ಕೆ, ಅವರವರ ಆಧಿಪತ್ಯ ಕಾಪಾಡಲಿಕ್ಕೆ ಮಾಡಿದಂಥ ಹೋರಾಟಗಳು ಹಲವಾರು ಅದರಲ್ಲಿ. ಆದರೆ ಜನರು ನ್ಯಾಯಕ್ಕಾಗಿ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಸಂಘಟಿತರಾಗಿ ಹೋರಾಡಿದಂತಹ ಈ ವಿಶೇಷ ದಿನ ಮಾರ್ಚ್ 30, 1837. ಅದರ ಸಂಭ್ರಮಿಸುವಂಥ ಕರ್ತವ್ಯ ನಮ್ಮದು, ಆ ಜವಾಬ್ದಾರಿ ನಮ್ಮದು. ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಜವಾಬ್ದಾರಿ ನಮ್ಮದು. ಆ ನಿಟ್ಟಿನಲ್ಲಿ ನಮ್ಮ ಅಮರಸುಳ್ಯ ಹೆರಿಟೇಜ್ ಫೌಂಡೇಶನ್ ಅವರು ಕಳೆದ ವರ್ಷ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಪಂಚಾಯತ್ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೆಯಿತು. ಈ ವರ್ಷ ಕೂಡ ಪಂಚಾಯತ್ ಅನ್ನು ಒಳಗೊಂಡು ನಾವು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೆಸಿದ್ದೇವೆ. ಖಂಡಿತವಾಗಿಯೂ ನಮ್ಮ ಅನಿಂದಿತ್ ಅವರ ಸ್ನೇಹಿತರ ಕಲಾ ಸಂಘ ಬೆಳ್ಳಾರೆ ಭಾಳ ಹಳೆಯ ಸಂಘ ಇಲ್ಲಿ ಅವರು, ಹಾಗೆ ಇಲ್ಲಿಯ ಮಾಜಿ ಪಂಚಾಯತ್ ಅಧ್ಯಕ್ಷರು ಸುನೀಲ್ ರೈ ಪೆರ್ವಾಜೆ, ಹಾಗೆ ಅದರ ನಂತರ ಚಂದ್ರಶೇಖರ್ ಪನ್ನೆ, ನಮಿತಾ ರೈ ಅವರು ಈ ವಿಚಾರದಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಮ್ಮ ಮಾಜಿ ಸಚಿವರು ಶ್ರೀಯುತ ಅಂಗಾರ್ ಅವರು ಒಂದಷ್ಟು ಅನುದಾನ ಕೊಟ್ಟು ಇಲ್ಲಿಯ ಈ ಸ್ಮಾರಕದ ಅಭಿವೃದ್ಧಿ ಅಂತ ನಾನು ಹೇಳೋದಿಲ್ಲ, ಅದನ್ನು ಇಟ್ಟುಕೊಳ್ಳುವಂಥ ಕನಿಷ್ಠ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇಲ್ಲೊಂದು ದೊಡ್ಡ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಒಂದು ಇಚ್ಛೆ ಅವರದಿತ್ತು. ಈಗ ಪ್ರಸ್ತುತ ಇರುವಂಥ ಶಾಸಕರಿಗೆ ಕೂಡ ಆ ದೃಷ್ಟಿಕೋನ ಖಂಡಿತ ಇದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಬಹುಶಃ ಸ್ಥಳೀಯರ ಮುತುವರ್ಜಿಯಲ್ಲಿ ಪಂಚಾಯತ್ ನೇತೃತ್ವದಲ್ಲಿ ಆ ಕೆಲಸಗಳಾಗಬೇಕು. ನಮ್ಮದಾಗಿ ಈ ಸ್ಥಳ ಉಳಿಬೇಕು, ಅದನ್ನು ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಅದನ್ನು ತೋರಿಸಬೇಕು, ವಿವರಿಸಬೇಕು ಅಂತ ಹೇಳುವಂಥ ದೃಷ್ಟಿಕೋನ ನಮ್ಮಲ್ಲಿದೆ. ಆ ರೀತಿಯಲ್ಲಿ ಇವತ್ತು ಧ್ವಜಾರೋಹಣ ನಡೆದಿದೆ. ನಮ್ಮ ತ್ಯಾಗ ಬಲಿದಾನ ನಡೆದಂತಹ ಈ ಘಟನೆಯ ಹಿರಿಯರನ್ನು ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ಳುವಂಥ ಕೆಲಸ ಇವತ್ತಾಗಿದೆ. ಅದು ನಮ್ಮೆಲ್ಲರ ಮನಪಟಲದಲ್ಲಿ ಪ್ರತಿದಿನ ಇರಬೇಕು. ಯಾಕಂತ ಹೇಳಿದರೆ ಬೆಳ್ಳಾರೆಗೆ ಗೌರವ ಕೊಟ್ಟ ದಿನ, ಬೆಳ್ಳಾರೆಯನ್ನು ದೇಶದ ಇತಿಹಾಸದಲ್ಲಿ ಗುರುತಿಸಿದಂಥ ದಿನ, ಕಾರಣ ಇದಾಗಿದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ವಿಚಾರಗಳನ್ನ ಮುಂದಿಟ್ಟುಕೊಂಡು ಕೆಲಸ ನಡಿಬೇಕಾಗಿದೆ. ಅದೆಲ್ಲ ನಮ್ಮ ಜವಾಬ್ದಾರಿ, ನಾವೆಲ್ಲ ಅದನ್ನು ಖಂಡಿತವಾಗಿ ನಿರ್ವಹಿಸ್ತೇವೆ ಅಂತ ಹೇಳುವಂಥ ಆಶಯದೊಂದಿಗೆ ನನ್ನ ಎರಡು ಮಾತು. 90 ವರ್ಷಗಳ ಹಿಂದೆ ಇದೇ ದಿನ, ಇದೇ ಜಾಗ, ಯಾವುದನ್ನು ಇವತ್ತು ನಾವು ಬೆಳ್ಳಾರೆಯಲ್ಲಿ ಬಂಗ್ಲೆಗುಡ್ಡೆ ಅಂತ ಕರಿತೇವೆ, ಐತಿಹಾಸಿಕ ಬಂಗ್ಲೆಗುಡ್ಡೆ. ಈ ದಿನ ಈ ಸ್ಥಳದಿಂದ ಭಾರತದ ಇತಿಹಾಸದಲ್ಲಿ ನಾವು ನೋಡುವುದಾದರೆ ಜನರು ಒಟ್ಟಿಗೆ ಸೇರಿ ಜನರಿಂದಲೇ ಪ್ರಾರಂಭವಾದ ಒಂದು ಸಂಘಟಿತ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಸ್ವಾಭಿಮಾನ ಅಂತ ಹೇಳುವಂಥದ್ದನ್ನು ಒಂದು ಮೇಲಿಟ್ಟು ಬ್ರಿಟಿಷರ ಏನು ದಬ್ಬಾಳಿಕೆ ಏನುಂಟ, ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡುವಾಗ ಜನರು ಸೈನಿಕರು ಹೋರಾಡಿದ್ರು, ಈ ರೀತಿ ಅರಸರ ಒಂದು ಏನು ಹೇಳೋದು ಒಂದು ಬೆಂಬಲದಿಂದ ಅಂತ ಹೇಳುವಂಥದ್ದನ್ನು ನಾವು ಅನೇಕ ಕಡೆ ನೋಡ್ತೇವೆ. ಆದರೆ ಇದೊಂದು ಮರೆತು ಹೋದ ವಿಷಯ. ಜನರೇ ಒಟ್ಟಿಗೆ ಸೇರಿ ಬ್ರಿಟಿಷರು ಈ ರೀತಿ ದಬ್ಬಾಳಿಕೆ ಮಾಡಬಾರ್ದು ಅಂತ ಹೇಳಿ ಹೋರಾಟ ಪ್ರಾರಂಭ ಮಾಡಿದ ಸ್ಥಳ ಮತ್ತು ಹೋರಾಟ ಪ್ರಾರಂಭ ಮಾಡಿದ ದಿನ
ಈ ಐತಿಹಾಸಿಕ ನಮ್ಮ ಬೆಳ್ಳಾರೆಯ ಬಂಗ್ಲೆಗುಡ್ಡೆ. ಅದನ್ನು ನೆನಪಿಸುವ ಮತ್ತು ಅವತ್ತು ತ್ಯಾಗ ಮಾಡಿದಂತಹ ಆ ವೀರ ಹಿರಿಯರಿಗೆ ಒಂದು ಗೌರವ, ಒಂದು ನಮನ ಸಲ್ಲಿಸುವ ನಿಟ್ಟಿನಲ್ಲಿ ನಾವಿವತ್ತು ಇದೇ ದಿನ ಇದೇ ಸ್ಥಳದಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಮರಸುಳ್ಯ ಹೆರಿಟೇಜ್ ಫೌಂಡೇಶನ್ ಮತ್ತು ಅವತ್ತು ಹೇಗೆ ಊರಿನವರು, ಅವತ್ತಿನ ಹಿರಿಯವರು ಹೇಗೆ ಎಲ್ಲರ ಊರಿನವರನ್ನು ಸೇರಿಸಿದ್ರ ಅದೇ ಒಂದು ಕಾನ್ಸೆಪ್ಟ್, ಅದೇ ಒಂದು ಆ ಒಂದು ನಮಗೆ ಮಾನದಂಡ ಅಂತ ಹೇಳ್ಬೋದು. ಆ ಪಾಯಿಂಟನ್ನೇ ಮೋಟಿವೇಶನ್ ಆಗಿ ಇಟ್ಕೊಂಡು ಇವತ್ತು ಎಲ್ಲ ಊರಿನವರನ್ನು ಒಟ್ಟಿಗೆ ಸೇರಿಸಿ ನಾವು ಇವತ್ತೊಂದು ಧ್ವಜಾರೋಹಣವನ್ನು ಇಲ್ಲಿ ನೆರವೇರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಈ ಸ್ಥಳದ ಬಗ್ಗೆ ಒಂದು ಇಂಗ್ಲೀಷ್ನಲ್ಲಿ ಒಂದು ರಿಸರ್ಚ್ ಪೇಪರ್ ದೆಹಲಿಯಲ್ಲಿ ಸಬ್ಮಿಟ್ ಆಗಿದೆ. ಅದಕ್ಕೆ ಮಾರ್ಗದರ್ಶನ ಕೊಟ್ಟಂಥವರು ಲಂಡನ್ನಲ್ಲಿ PhD ಮಾಡ್ತಾ ಇದ್ದಾರೆ. ಆ ಇಂಗ್ಲೀಷ್ನಲ್ಲಿರುವ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ತುಳುನಾಡಿನ ಬೆಳ್ಳಾರೆಯ ಅನಾವರಣ ಅಂತ ಹೇಳುವಂಥ ಶೀರ್ಷಿಕೆಯಲ್ಲಿ ಆ ಒಂದು ರಿಸರ್ಚ್ ಪೇಪರ್ ಈಗಾಗಲೇ ಸಿದ್ಧಗೊಂಡಿದೆ ಇಂಗ್ಲೀಷ್ನಲ್ಲಿ. ಅದನ್ನು ಮುಂದಿನ ದಿನಗಳಲ್ಲಿ ಫೌಂಡೇಶನ್ನ ವತಿಯಿಂದ ನಾವು ಸುಳ್ಯದ ಜನರಿಗೆ, ಅದರಲ್ಲೂ ವಿದ್ಯಾವಂತ ಯುವ ಜನತೆಗೆ, ವಿದ್ಯಾರ್ಥಿಗಳಿರ್ಬೋದು ಅಥವಾ ಪ್ರಾಕ್ಟೀಸಿಂಗ್ ಪ್ರೊಫೆಷ್ನಲ್ಗಳಿರ್ಬೋದು, ಅವರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ನಾವು ಇನ್ನು ಊರಿನವರನ್ನೆಲ್ಲ ಸೇರಿಸಿ ಒಂದು ಸಭೆ ಮಾಡಿ ಒಂದು ಮುಂದಕ್ಕೆ ಅದನ್ನು ಹೇಗೆ ತಗೊಂಡು ಹೋಗ್ಬೋದು, ಮನೆಗಳಲ್ಲೂ ನಮ್ಮ ಊರಿಂದ ಹೇಗೆ ಅವತ್ತು ಎಲ್ಲರೂ ಸೇರಿ ಒಂದು ಇವತ್ತು ನಾವು ಭಾರತದಲ್ಲಿ ಹೇಳ್ತೇವಲ್ಲ ಯೂನಿಟಿ ಇನ್ ಡೈವರ್ಸಿಟಿ, ಆ ಪಾಯಿಂಟನ್ನು ಹೇಗೆ ಎತ್ತಿಟ್ರು ಅಂತ ಹೇಳುವಂಥದ್ದನ್ನು ಇನ್ನು ಶೀಘ್ರದಲ್ಲೇ ನಾವು ಕನ್ನಡದಲ್ಲಿ ಆ ರಿಸರ್ಚ್ ಪೇಪರನ್ನು ಊರಿನವರ ಎದುರಲ್ಲಿ ನಾವು ಅದನ್ನು ಇಡಲಿಕ್ಕಿದ್ದೇವೆ. ಮತ್ತು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಇಂಥ ಊರುಗಳ ಇತಿಹಾಸ ಬೆಳ್ಳಾರೆ ಅಂತಲ್ಲ, ಇನ್ನು ದೇಶದ ಮೂಲೆ ಮೂಲೆಗಳಿಂದಲೂ ಇಂತಹ ಸುಮಾರು ಘಟನೆಗಳು ಅದು ಮರೆತು ಹೋದದ್ದಿರ್ಬೋದು ಬೇರೆ ಬೇರೆ ಕಾರಣಕ್ಕೆ. ಅದರ ರಿಸರ್ಚ್ಗಳು ಆಗಬೇಕು ಅಂತ ಹೇಳುವಂಥ ಒಂದು ಪಾಯಿಂಟ್ ಒಂದು ಕಡೆ ಆದರೆ, ಇಂಥದ್ದು ಇಂಗ್ಲೀಷ್ನಲ್ಲಿ ಇರುವುದಕ್ಕಿಂತ ಅಥವಾ ಲಂಡನ್ನೋ ಸಿಂಗಾಪುರೋ ಬೇರೆ ಬೇರೆ ಊರುಗಳಲ್ಲಿ ನಮ್ಮ ಊರಿನ ದಾಖಲೆಗಳಿರುವುದಕ್ಕಿಂತ ಅದು ನಮ್ಮ ಭಾಷೆಯಲ್ಲಿ, ನಮ್ಮ ಆಡು ಭಾಷೆಯಲ್ಲಿ ಅದು ಅನುವಾದ ಆಗಿ ಅದು ನಮ್ಮ ಊರಿನವರ, ನಮ್ಮ ಮಕ್ಕಳ, ನಮ್ಮ ಯುವಜನತೆಯ ಕೈ ಸೇರಿದರೆ ಬಹುಶಃ ಹೆಚ್ಚಿನವರಿಗೆ ಒಂದು ನಮ್ಮ ಊರಿನಲ್ಲೂ ಇಂಥದ್ದೊಂದು ಆಗಿತ್ತಂತೆ, ಈ ರೀತಿಯ ಇತಿಹಾಸ ಉಂಟಂತೆ ಅಂತ ಹೇಳುವಂಥದ್ದು, ಆಗ ಜನರಿಗೆ ನಿಜವಾಗಿ ಒಂದು ಅರಿವು ಜಾಗೃತಿ ಮೂಡ್ತದೆ ಅಂತ ಹೇಳುವಂಥದ್ದು ಆ ಒಂದು ಪರ್ಸನಲ್ ಪಾಯಿಂಟನ್ನು ಕೂಡ ನಾನು ಮಾಧ್ಯಮದ ಜೊತೆ ಇವತ್ತು ಹಂಚಿಕೊಳ್ಳಲು ನಾನು ಇಷ್ಟಪಡ್ತೇನೆ. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಸುಳ್ಯ.